ದಿನಗಳನ್ನು ನೆನಪಿಸ್ತಕ್ಕಂತಹ ಸಂದರ್ಭಗಳನ್ನು ಎಲ್ಲರನ್ನೂ ಸೇರಿಸಿ ನಾವು ಒಂದು ಕಾರ್ಯಕ್ರಮ ಮಾಡಿ ನಮಗೆ ಕಲಿಸಿದಂಥ ಗುರುಗಳಿಗೆ ನಾವು ವಾಪಸ್ ಅವ್ರಿಗೆ ಏನಾದರೂ ಒಂದು ಗೌರವ ಕೊಡೋದಾಗ್ತಂತ ಹೇಳಿದ್ರೆ ಅವರ ಒಂದು ಈ ವೃದ್ಧಾಪ್ಯ ಜೀವನದಲ್ಲಿ ಅವರಿಗೆ ಕರೆದು ನಾವೇನು ಗೌರವ ಕೊಡ್ತೇವಲ್ಲ ಅದಕ್ಕಿಂತಲೂ ಕೂಡ ಅವರಿಗೆ ಸಂತೋಷ ಮತ್ತೊಂದು ದಿನ ಅವರಿಗೆ ಸಿಗಲಾರದು. ಅವರಿಗೆ ಭಾಳ ಖುಷಿ ಆಗುತ್ತೆ. ನಮ್ಮ ವಿದ್ಯಾರ್ಥಿನಿಯರು ಕರೆದು ನಮಗೊಂದು ಕಾರ್ಯಕ್ರಮವನ್ನು ಮಾಡಿ ಆ ಕಾರ್ಯಕ್ರಮದಲ್ಲಿ ನಮಗೆ ಗೌರವವನ್ನು ನೀಡಿ ನಮ್ಮನ್ನು ನೆನೆಸ್ಕೊಂಡಿದ್ದಾರಲ್ಲ ಅಂತಂದು ಹೇಳಿ. ಯಾಕಂತಂದರೆ ಶಿಕ್ಷಣ ಮತ್ತು ಶಿಕ್ಷಣವನ್ನು ನಾವು ನೀಡುವುದು ಇದು ಶಾಶ್ವತವಾದಂಥದ್ದು. ಯಾವುದೇ ಕ್ಷೇತ್ರದಲ್ಲಿ ಇರಲಿ, ಶಿಕ್ಷಣ ಅನ್ನೋದು ನಿರಂತರವಾಗಿ ಒಬ್ಬರಿಂದ ಒಬ್ಬರಿಗೆ ಹರಿದು ಹೋಗ್ತಾ ಇರಬೇಕು. ಈಗ ಇಲ್ಲಿಂದ ನೀವು 81-82ನೇ ಸಾಲಿನಲ್ಲಿ SSLC ಮುಗಿದ ನಂತರ PUC ಡಿಗ್ರಿ ಎಲ್ಲೆಲ್ಲೆಲ್ಲೋ ಹೋಗಿ ತಾವು ನಿಮ್ಮದೇ ಆದಂಥ ಒಂದು ಕ್ಷೇತ್ರದಲ್ಲಿ ನಿಮ್ಮದೇ ಆದಂಥ ಒಂದು ಜೀವನೋಪಾಯವನ್ನು ಕಂಡುಕೊಂಡು ನಿಮ್ಮದೇ ಒಂದು ಸಾಧನೆಯನ್ನು ಗೈದಿದ್ದೀರಿ. ಸುಮಾರು 40-45 ವರ್ಷಗಳ ನಂತರ ಈ ಶಾಲೆಗೆ ಬಂದು ಈ ಶಾಲೆಯಲ್ಲಿ ಆದಂಥ ಬದಲಾವಣೆಗಳು, ಈ ಶಾಲೆಯಲ್ಲಿ ನಾವು ಇದ್ದಾಗ ಯಾವ ರೀತಿ ಇತ್ತು ಅನ್ನೋದ್ರ ಬಗ್ಗೆ ನೆನೆಸ್ಕೊಂಡು ಈಗಿನ ಒಂದು ಕಾಲಘಟ್ಟದಲ್ಲಿ ಆಗಿನ ಕಾಲಘಟ್ಟವನ್ನು ನೆನೆಸ್ಕೊಂಡು ಮಾಡಿದಾಗ ನಿಮಗೆ ಅದ್ಭುತವಾದಂಥ ಒಂದು ಅನುಭವ ಈ ಕಾರ್ಯಕ್ರಮದಿಂದ ಬರುತ್ತೆ. ಈ ಒಂದು ನೀವು ಶಾಲೆ ಕಲಿಬೇಕಾದ್ರೆ ಯಾವುದು BRC ಆಗಲಿ, ಈಗ JRC ಆಗಲಿ, ಅಕ್ಷರ ದಾಸೋಹ ಆಗಲಿ ಯಾವುದೂ ಕೂಡ ಇರಲಿಲ್ಲ. ಅವಾಗಿನ ಟೀಚರ್ಸು ಕೇವಲ ನಿಮಗೆ ಶಿಕ್ಷಣವನ್ನು ಕೊಡಬೇಕು ಅಂತ ಮಾತ್ರ ಅವ್ರದ್ದು ಇದು ಇತ್ತು. ಈಗ ಭಾಳಷ್ಟು ಶಿಕ್ಷಕರಿಗೂ ಕೂಡ ಬೇಡ ಬೇರೆ ಬೇರೆ ಕೆಲಸಗಳು ಆಗಿದ್ದಾವೆ. ಆದರೆ ಇವೆಲ್ಲಗಳನ್ನು ಹೊರತುಪಡಿಸಿ ಕೇವಲ ನಿಮಗೆ ಶಿಕ್ಷಣವನ್ನು ನೀಡಿದಂಥ ಶಿಕ್ಷಕರು ಮಾತ್ರ ಇಲ್ಲಿ ಇದ್ದಾರೆ. ಯಾಕಂದರೆ ಅವರು ಕಲಿಸಿದಂಥ ಶಿಕ್ಷಣದ ಪದ್ಧತಿನೇ ಬೇರೆ ಇತ್ತು, ಈಗಿನ ಒಂದು ಪದ್ಧತಿನೇ ಬೇರೆ ಇದೆ. ನಾವು ಆವಾಗ 50-55% ಮಾರ್ಕ್ಸ್ ತೊಗೊಂಡಿದ್ವಿ ಅಂತಂದು ಹೇಳಿದ್ರೆ ಬಹಳ ಚೆನ್ನಾಗಿ ಓದಿದ್ದಾನೆ ಅವನು ಅಂತ ಹೇಳ್ತಾ ಇದ್ವಿ. 55 ಭಾಳ ಅಂದರೆ 60, ಇನ್ನು 80-81 ಕಾಲದಲ್ಲಿ 60 ಅಂತಂದಿದ್ರೆ ಬಹಳ ಅದ್ಭುತ, ಅವನು ಭಾಳ ಒಳ್ಳೆ ಮಾರ್ಕ್ಸ್ ತೆಗೆದಿದ್ದಾನೆ ಅಂತಂದೇಳಿ ನಾವು ಅನ್ಕೊಳ್ತಿದ್ವಿ. ಬಟ್ ಈಗ ಹಂಗಲ್ಲ, 60 ಯಾರು ನೋಡೋದೇನೇ ಇಲ್ಲ. ಏನೇ ಇದ್ರೂ ಕೂಡ 90 ಮೇಲೆ ನೋಡ್ತಾರೆ. ಅದೇನು ವ್ಯಾಲ್ಯೂಯೇಷನ್ ಅಷ್ಟು ಲಿಬ್ರಲ್ ಆಗಿದೆಯೋ ಅಥವಾ ಮಾರ್ಕ್ಸದ ಮಟ್ಟ ತೆಗೆದುಕೊಳ್ತಕ್ಕಂಥ ಒಂದು ಕ್ವಶನ್ ಪೇಪರ್ ಇರ್ಬೋದು, ಇದು ಇರ್ಬೋದು, ಆ ಮಟ್ಟ ಒಂದು ಇದಾಗಿದೆ ಗೊತ್ತಿಲ್ಲ. ಆದರೆ ಈಗ ಸ್ಕೋರ್ಗೆ ಹೆಚ್ಚು ಮಹತ್ವ ಇದೆ. ಆವಾಗ